Hello guys, welcome back to my class. In today's class we are going to teach you the lesson Gentlemen of Rio and Medio Summary in Kannada for SSLC students part 2 presented by Kaviraj Judige. ಇವತ್ತಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು SSLC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂಥ Gentlemen of Rio and Medio ಅನ್ನೋತಕ್ಕಂಥ ಒಂದು ಪಾಠದ ಒಂದು ಸಾರಾಂಶವನ್ನ ಭಾಗ 2ರಲ್ಲಿ ಕಲಿಯೋಣ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾನು ಪಾರ್ಟ್ 1 ವಿಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋನ ಮುಂಚೆ ನೋಡಿ, ಅಂದಾಗ ಮಾತ್ರ ಈ ಪಾಠ ನಿಮಗೆ ಅರ್ಥ ಆಗುತ್ತೆ. ಸೊ ಆ ವಿಡಿಯೋ ನೋಡ್ಬೇಕಂದ್ರೆ ಅದರ ಲಿಂಕ್ ಅನ್ನ ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಅನ್ನ. ಸೊ ಅದನ್ನ ನೋಡಬಹುದು. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೋಡೋಣ ಈಗ ಇಲ್ಲಿ ಬರ್ತಕ್ಕಂಥ ಒಂದು ಭಾಗ 2ರಲ್ಲಿ ನಾವು ಏನು ಕಲಿಬೇಕಾಗಿದೆ. ಸೊ ಪ್ಯಾರಾಗ್ರಾಫ್ ನಂಬರ್ 7 ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ತಕ್ಕಂಥ ಪ್ಯಾರಾಗ್ರಾಫ್ ನಂಬರ್ 7 ಅಲ್ಲಿ ನೋಡಿ. A month later, my friends had moved into Rio and Medio. ಸೊ ಈ ಪಾರ್ಟ್ 1ರಲ್ಲಿ ಏನಾಯ್ತಂದ್ರೆ ಡಾನ್ ಅನ್ಸೆಲ್ಮೋ ಏನು ಮಾಡ್ತಾನೆ, ತನ್ನ ಪ್ರಾಪರ್ಟಿಯನ್ನು ಅಮೆರಿಕದವರಿಗೆ ಮಾರ್ತಾರೆ. ಎಷ್ಟಕ್ಕೆ? $1,200ಗೆ ಮಾರ್ತಾರೆ. ಸೊ ಮಾರಿದ ನಂತರ ಏನಾಯ್ತು ಅನ್ನೋದು ಈ ಭಾಗ 2. A month later, my friends had moved into Rio and Medio. ಸೊ ಒಂದು ತಿಂಗಳ ನಂತರ ಮೈ ಫ್ರೆಂಡ್ಸ್ ಅಂದರೆ ಯಾರಲ್ಲಿ? ಅಮೆರಿಕದವರು. ಅಂದರೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಮೈ ಫ್ರೆಂಡ್ಸ್ ಅಂತ. ಸೊ ಅಮೆರಿಕದವರು ಏನು ಮಾಡ್ತಾರೆ ಅಂದರೆ ಆ ರಿಯೋ ಆ್ಯಂಡ್ ಮೇಡಿಯೋದಾಗಿರ್ತಕ್ಕಂಥ ಪ್ರಾಪರ್ಟಿಯಲ್ಲಿ ವಾಸ ಮಾಡ್ಲಿಕ್ಕೆ ಹೋಗ್ತಾರೆ. ದೇ ಹ್ಯಾಡ್ ರೀಪ್ಲಾಸ್ಟರ್ಡ್ ದ ಓಲ್ಡ್ ಹೌಸ್. ಸೊ ಆ ಮನೆ ತುಂಬ ಹಳೆದಾಗಿತ್ತಲ್ವಾ. ಸೊ ಪರ್ಚೇಸ್ ಮಾಡಿದಂಥ ಮನೆಯನ್ನು ಮಾಡ್ತಾರೆ ರೀಪ್ಲಾಸ್ಟರ್ ಮಾಡ್ತಾರೆ. ಪ್ಲಾಸ್ಟರ್ ಅಂದ್ರೆ ಗೊತ್ತಲ್ಲ, ಇವನ್ನೆಲ್ಲ ಗೋಡೆಗಳನ್ನು, ಹೊಸ ಗೋಡೆಗಳನ್ನು ಮಾಡೋ ಸಲುವಾಗಿ ಸಿಮೆಂಟು ಹಾಗೂ ಉಸುಕನ್ನು ಬಳಸ್ಕೊಂಡು ಮಾಡ್ತೀವಲ್ಲ, ಆ ಥರ ರೀಪ್ಲಾಸ್ಟರ್ ಮಾಡ್ತಾರೆ. ಪರ್ನ್ ದ ಟ್ರೀಸ್ ಅಂದರೆ ಅಲ್ಲಿರ್ತಕ್ಕಂಥ ಆರ್ಚರ್ಡ್ ಇರ್ತಕ್ಕಂಥ ಎಲ್ಲ ಗಿಡಗಳು ಗಂಟೆಗಳ ರೂಪದಲ್ಲಿ ಬೆಳೆದಿದ್ದು. ಸೊ ಅವುಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ತಾರೆ ಗಿಡಗಳನ್ನು. ಪ್ಯಾಚ್ಡ್ ದ ಫೆನ್ಸ್ ಅಂದರೆ ಆ ಪ್ರಾಪರ್ಟಿ ಸುತ್ತಲೂ ಹಾಕಿದಂಥ ಫೆನ್ಸ್ ಅಂದ್ರೆ ಏನು? ಬೇಲಿ ಕೂಡ ಅಲ್ಲಲ್ಲಿ ಕಟ್ಟಾಗಿರುತ್ತೆ, ಅದನ್ನೇ ಪ್ಯಾಚ್ ಮಾಡ್ತಾರೆ. ಪ್ಯಾಚ್ ಅಂದ್ರೆ ಏನು? ಜಾಯಿಂಟ್ ಮಾಡ್ತಾರೆ. ಆ್ಯಂಡ್ ಮೂಡ್ ಇನ್ ಸಮ್ಮರ್. ಇಷ್ಟೆಲ್ಲ ಮನೆಯನ್ನ ಮತ್ತು ತೋಟವನ್ನ ಎಲ್ಲವನ್ನ ಸರಿಪಡಿಸಿದ ನಂತರ ಅವರು ಬೇಸಿಗೆ ದಿನದಲ್ಲಿ ತಮ್ಮ ದಿನಗಳನ್ನ ಕಳೆಯೋ ಸಲುವಾಗಿ ಅಮೆರಿಕದವ್ರು ಏನು ಮಾಡ್ತಾರೆ ಅಂದರೆ ಆ ರಿಯೋ ಆ್ಯಂಡ್ ಮೇಡಿಯೋ ಅಂತಕ್ಕಂಥ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಪ್ರಾಪರ್ಟಿಗೆ ಹೋಗ್ತಾರೆ. ಸೊ ಅಲ್ಲಿ ಹೋದ ನಂತರ ಏನಾಗುತ್ತೆ? ಸೊ ಇಲ್ಲಿ ಪರ್ ನೋಡಿ, ಪರ್ ನೋಡಿದ್ರೇನು? ಸವರುಕಿ ಅಂದರೆ ಗಿಡವನ್ನ ಎಲ್ಲ ನೀಟಾಗಿ ಕಟ್ ಮಾಡೋದು ಅಂತೀವಲ್ಲ, ಅದನ್ನೇ ಪರ್ನ್ ಅಂತ ಕರಿತೀವಿ. ನೆಕ್ಸ್ಟ್, ಒನ್ ಡೇ ದೇ ಕೇಮ್ ಬ್ಯಾಕ್ ಟು ದಿ ಆಫೀಸ್ ಟು ಕಂಪ್ಲೇನ್. ಸೊ ಸಮ್ಮರಲ್ಲಿ ಅವರೆಲ್ಲ ಅಮೆರಿಕದವ್ರು ಏನು ಮಾಡಿದ್ರು ಅಂದರೆ ರಿಯೋ ಆ್ಯಂಡ್ ಮೇಡಿಯೋ ಅಂತಕ್ಕಂಥ ಒಂದು ಮನೆಯಲ್ಲಿ, ಊರಲ್ಲಿರ್ತಕ್ಕಂಥ ಮನೆಯಲ್ಲಿ ವಾಸ ಮಾಡೋಕ್ಕೆ ಪ್ರಾರಂಭ ಆದ್ಮೇಲೆ ಮತ್ತೆ ಅವರೊಂದು ಕಂಪ್ಲೇಂಟನ್ನು ತೆಗೆದುಕೊಂಡು ಆಫೀಸ್ಗೆ ಬರ್ತಾರೆ. ಸೊ ಯಾರ ಆಫೀಸ್ ಅದು? ಈ ಪಾಠದ ಲೇಖಕರಾಗಿರ್ತಕ್ಕಂಥ ಜುಆನ್ ಎ ಸೆಡಿಲೋ ಅವರೊಂದು ಆಫೀಸ್ಗೆ ಬರ್ತಾರೆ. ಯಾರು ಬರ್ತಾರೆ? ಅಮೆರಿಕನ್ಸ್. ದ ಚಿಲ್ಡ್ರನ್ ಆಫ್ ದಿ ವಿಲೇಜ್ ವೇರ್ ಓವರ್ ರನ್ನಿಂಗ್ ದೇರ್ ಪ್ರಾಪರ್ಟಿ. ಸೊ ವಾಟ್ ಈಸ್ ಓವರ್ ರನ್ನಿಂಗ್? ಓವರ್ ರನ್ನಿಂಗ್ ಅಂದರೆ ಅಕ್ಯುಪೈಂಗ್ ಅಂದರೆ ಸ್ವಾಧೀನಪಡಿಸಿಕೊಳ್ಳೋದು. ಸೊ ಆ ಹಳ್ಳಿ ಇರ್ತಕ್ಕಂಥ ಮಕ್ಕಳು ಏನು ಮಾಡ್ತದೆ ಅಂದರೆ ಆ ಪ್ರಾಪರ್ಟಿಯನ್ನು ವಶಪಡಿಸ್ಕೊತಾ ಇದ್ರು, ಅಂದರೆ ಆಕ್ರಮಣ ಮಾಡ್ತಾ ಇದ್ರು. ಯಾವುದು ಡಾನ್ ಅನ್ಸೆಲ್ಮೋದಿಂದ ಅಮೆರಿಕದವ್ರು ಪರ್ಚೇಸ್ ಮಾಡಿದ್ರು ಆ ಆರ್ಚರ್ಡ್ ಆಗಿರ್ಬೋದು, ಹೌಸ್ ಆಗಿರ್ಬೋದು, ಅಲ್ಲೆಲ್ಲ ಮಕ್ಕಳು ಆಟ ಆಡ್ತಿದ್ರು. ಹಳ್ಳಿ ಜನ ಮಕ್ಕಳೆಲ್ಲ ಬಂದು ಆಟ ಆಡ್ತಿದ್ರು, ತಮ್ಮದೇ ಸ್ಥಳ ಅಂದ್ಕೊಂಡು ಅವರು ಆಟ ಆಡ್ತಿದ್ರು. They came every day and played under the trees, built little place fences around them and took blossoms. ಸೊ ಏನು ಮಾಡ್ತಿದ್ರು ಅಲ್ಲಿ ಮಕ್ಕಳು? ಪ್ರತಿದಿನ ಅಲ್ಲಿ ಬರ್ತಿದ್ರು, ಬಂದು ಆ ಒಂದು ತೋಟದಲ್ಲಿ ಆ ಮನೆ ಮುಂದೆ ಎಲ್ಲ ಆಟವನ್ನು ಆಡ್ತಿದ್ರು ಗಿಡಗಳ ಕೆಳಗಡೆ, ಮತ್ತು ತಮ್ಮದೇ ಆದಂಥ ಒಂದು ಬೇಲಿಯನ್ನು ಹಾಕೊಂಡು ತಮ್ಮದೇ ಆದಂಥ ಒಂದು ಗ್ರೌಂಡನ್ನು ಮಾಡ್ತಿದ್ರು. ಮತ್ತೆ ಟುಕ್ ಬ್ಲೋಸಮ್ಸ್ ಅನ್ನ ತೆಗೆದುಕೊತಿದ್ರು. ಬ್ಲೋಸಮ್ಸ್ ಅಂದ್ರೇನು? ಹೂವುಗಳು. ಅಲ್ಲಿ ಆರ್ಚರ್ಡ್ ಇರ್ತಕ್ಕಂಥ ಹೂಗಳನ್ನು ಕಿತ್ಕೋತಾ ಇದ್ರು. ಈ ಥರ ಎಲ್ಲ ತಮ್ಮದೇ ಪ್ರಾಪರ್ಟಿ ಅನ್ನೋ ಥರ ಮಕ್ಕಳು ಏನು ಮಾಡ್ತಿದ್ರು ಅಂದರೆ ಎಂಜಾಯ್ ಮಾಡ್ತಾ ಇದ್ರು. ವೆನ್ ದೇ ವೇರ್ ಸ್ಪೋಕನ್ ಟು ದೇ ಓನ್ಲಿ ಲಾಫ್ಡ್ ಆ್ಯಂಡ್ ಟಾಕ್ಡ್ ಬ್ಯಾಕ್ ಗುಡ್ ನೇಚರ್ಲಿ ಇನ್ ಸ್ಪ್ಯಾನಿಷ್. ಸೊ ಆ ಮಕ್ಕಳು ಗದ್ದಲು ಮಾಡಿಬಿಡ್ರಪ್ಪ, ಇಲ್ಲಿ ಆಡ್ಬಿಡಿ ಅಂತ ಏನಾದರೂ ಹೇಳಕ್ ಹೋದ್ರೆ ಆ ಮಕ್ಕಳಿಗೆ ಆ ಭಾಷೆ ಅರ್ಥ ಆಗ್ತಿರಲಿಲ್ಲ. ಯಾಕಂದ್ರೆ ಆ ಮಕ್ಕಳು ಸ್ಪ್ಯಾನಿಷ್ ಭಾಷೆಯಲ್ಲಿ ಮಾತಾಡ್ತಿದ್ರು. ಹೀಗಾಗಿ ಆ ಮಕ್ಕಳಿಗೆ ಈ ಅಮೆರಿಕನ್ಸ್ ಮಾತಾಡೋದು ಅರ್ಥ ಆಗ್ತಿರ್ಲಿಲ್ಲ. ಏನು ಮಾಡ್ತಿದ್ರು ಮಕ್ಕಳು ಬರೀ ಅಂದರೆ ಏನಾದರೂ ಹೇಳಿದಾಗ ದೇ ಓನ್ಲಿ ಲಾಫ್ಡ್ ಆ್ಯಂಡ್ ಟಾಕ್ಡ್. ಸ್ವಲ್ಪ ಏನಾದರೂ ಅವ್ರಿಗೆ ಹೇಳೋದ್ರೆ ಬರೀ ನಗ್ತಿದ್ರು. ಮತ್ತೇನು ಮಾಡ್ತಿದ್ರು? ಮಾತಾಡ್ತಾ ಅವರು ಸ್ಪ್ಯಾನಿಷಲ್ಲಿ ತಂತವೇ ಮಾತಾಡ್ತಿದ್ರು. ಯಾವುದೇ ಕಾರಣಕ್ಕೂ ಅಮೆರಿಕದವ್ರು ಹೇಳಿದಂಥ ಯಾವುದೇ ಮಾತು ಕೂಡ ಅವರಿಗೆ ಅರ್ಥ ಆಗ್ತಿರಲಿಲ್ಲ. ಸೊ ಈ ಥರ ಏನಾಗ್ತಂದ್ರೆ ಈ ಅಮೆರಿಕದವರಿಗೆ ಆ ಮಕ್ಕಳಿಂದ ತುಂಬಾನೇ ತೊಂದರೆ ಆಗುತ್ತೆ.
ಯಾಕಂದರೆ ಮನೆ ಮುಂದೆಲ್ಲ ಆಟ ಆಡೋದು, ಹೊಲದಲ್ಲಿ ಆಟ ಆಡೋದು, ತಮ್ಮದೇ ಆದ ಬೇಲಿಗಳನ್ನು ಮಾಡ್ಕೊಳ್ಳೋದು, ಪ್ಲೇ ಗ್ರೌಂಡನ್ನು ಮಾಡ್ಕೊಳ್ಳೋದು, ಗಿಡದನ್ನ ಹಣ್ಣುಗಳನ್ನ ಹೂಗಳನ್ನ ಕಿತ್ಕೊಳ್ಳೋದು, ಈ ಥರ ಎಲ್ಲ ಮಾಡಿದಾಗ ಸ್ವಲ್ಪ ಅವರಿಗೆ ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ ಕಂಪ್ಲೇಂಟ್ ತೆಗೆದುಕೊಂಡು ಈ ಆಫೀಸ್ಗೆ ಬರ್ತಾರೆ. ಪ್ಯಾರಾಗ್ರಾಫ್ ನಂಬರ್ 8 ನೋಡಿ. ಐ ಸೆಂಟ್ ಅ ಮೆಸೆಂಜರ್ ಅಪ್ ಟು ದಿ ಮೌಂಟೇನ್ಸ್ ಫಾರ್ ಡಾನ್ ಅನ್ಸೆಲ್ಮೋ. ಇಲ್ಲಿ ಮೆಸೆಂಜರ್ಸ್ ಅಂದ್ರೆ ಏನು? ಮೆಸೇಜ್ ಅಂದರೆ ಮಾಹಿತಿಯನ್ನು ಕಳಿಸ್ತಕ್ಕಂಥದ್ದು, ಮಾಹಿತಿ ದೂತರು ಅಂತ ಹೇಳ್ತೀವಲ್ಲ, ಅವರನ್ನು ಏನು ಮಾಡ್ತಾರೆ ಅಂದರೆ ಈ ಮೌಂಟೇನ್ಸ್ ಕಳಿಸ್ತಾರೆ. ಮೌಂಟೇನ್ಸ್ ಅಂದ್ರೆ ಏನು? ಆ ಕಣಿವೆ ಪ್ರದೇಶದಲ್ಲಿ ಡಾನ್ ಅನ್ಸೆಲ್ಮೋಗ ಹುಡುಕಾಡ್ಕೊಂಡು ಬರ್ರಿ ಅಂತ ಕಳಿಸ್ತಾರೆ. ಯಾರು ಕಳಿಸ್ತಾರೆ? ಈ ಪಾಠದ ಲೇಖಕರು. ಇಟ್ ಟುಕ್ ಅ ವೀಕ್ ಟು ಅರೇಂಜ್ ಅನದರ್ ಮೀಟಿಂಗ್. ಸೊ ಮತ್ತೆ ಅವರೆಲ್ಲ ಕಲಿಬೇಕಂದ್ರೆ ಮತ್ತೆ ಒಂದು ತಿಂಗಳ ಟೈಮನ್ನು ತೆಗೆದುಕೊತ್ತು. ಸೊ ಈಗಾಗಲೇ ನಿಮ್ಗೆ ಗೊತ್ತು ಯಾಕೆ ಟೈಮ್ ಇಷ್ಟು ತಗೋತಿತ್ತಂದರೆ ಡಾನ್ ಅನ್ಸೆಲ್ಮೋ ಹ್ಯಾಡ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಹಿ ಹ್ಯಾಡ್ ನೋ ಹರಿ. ಅವನಿಗೆ ಯಾವುದೇ ಒಂದು ಅವಸರ ಇರ್ತಾ ಇರಲಿಲ್ಲ ಮತ್ತು ಅವನಿಗೆ ಸಾಕಷ್ಟು ಟೈಮ್ ಕೂಡ ಇರ್ತಿತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಆತ ಬೇಗ ಬರ್ತಾ ಇರಲಿಲ್ಲ. ವೆನ್ ಹಿ ಅರೈವ್ಡ್ ಹಿ ರಿಪೀಟೆಡ್ ಹಿಸ್ ಪ್ರೀವಿಯಸ್ ಪ್ರಿಲಿಮಿನರೀಸ್ ಪರ್ಫಾರ್ಮೆನ್ಸ್. ಪ್ರಿಲಿಮಿನರೀಸ್ ಅಂದರೆ ಮುಂಚೆಯಿನು, ಮೊದಲಿನು ಅಂತ. ಪರ್ಫಾರ್ಮೆನ್ಸ್ ಅಂದರೆ ಆಕ್ಟಿವಿಟೀಸ್. ಸೊ ಡಾನ್ ಅನ್ಸೆಲ್ಮೋ ಮತ್ತೆ ಯಾವಾಗ ಆಫೀಸಿಗೆ ಬರ್ತಾನೋ ಮೊದಲಿನ ಥರನೇ ಎಲ್ಲನೂ ಕೂಡ ಆತ ಮಾಡ್ತಿದ್ದ. ಮೊದಲಿನ ಥರ ಅಂದರೆ ಬಂದಾಗ ಅಲ್ಲಿದ್ದಂಥ ಎಲ್ಲರನ್ನ ವಂದಿಸೋದು, ಕೈಯಿಂದ ನಿಧಾನವಾಗಿ ಗ್ಲೌಸ್ಗಳನ್ನು ತೆಗೆಯೋದು, ತಾನು ಹಾಕೊಂಡಿದ್ದ ಟೋಪಿಯನ್ನು ನಿಧಾನವಾಗಿ ತೆಗೆಯೋದು, ಹಿಂದೆ ತನ್ನ ಜೊತೆ ಬಂದಂಥ ಒಬ್ಬ ಹುಡುಗನಿಗೆ ಅವೆಲ್ಲ ಕೊಡೋದು, ಮಳೆ ಬಗ್ಗೆ, ತನ್ನ ಕುಟುಂಬದ ಬಗ್ಗೆ ಮಾತಾಡೋದು, ಈ ಥರ ಪ್ರತಿ ಸಲ ಬಂದಾಗ ಇದೇ ಥರ ಪರ್ಫಾರ್ಮೆನ್ಸನ್ನು ಮಾಡ್ತಾ ಇದ್ನು. ನೆಕ್ಸ್ಟ್, he wore the same faded cut away, carried the same stick and was accompanied by the boy again. ಸೊ ಈ ಸಲ ಬಂದಾಗ ಕೂಡ ಆತ ಅದೇ ಥರ ಒಂದು ಕೋಟನ್ನು ಹಾಕೊಂಡು ಬಂದಿದ್ದ, ಬಣ್ಣ ಮಾಸಿದ ಕೋಟು ಮತ್ತು ಕೈಯಲ್ಲಿ ಒಂದು ಸ್ಟಿಕ್ ಇತ್ತು. ಅದು ಅದರ ಸ್ಟಿಕ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದಟ್ ಇಸ್ ಸ್ಟಿಕ್ ಆಫ್ ಅಂಬ್ರೆಲ್ಲಾ. ಜೊತೆಗೆ ಆತನ ಜೊತೆಗೆ ಒಂದು ಯಾವಾಗಲೊಬ್ಬ ಹುಡುಗ ಇರ್ತಿದ್ದ. ಇದೇ ಥರದ ಒಂದು ಪರ್ಫಾರ್ಮೆನ್ಸನ್ನು ನಾವು ಮತ್ತೆ ನೋಡ್ತಾ ಇದ್ದೀವಿ. he shook hands all around, sat down with the boy behind his chair. ಸೊ ಈಗ ಡಾನ್ ಅನ್ಸೆಲ್ಮೋ ಆಫೀಸಿಗೆ ಬರ್ತಾನೆ, ಬಂದು ಅಲ್ಲಿದ್ದಂಥ ಎಲ್ಲ ವ್ಯಕ್ತಿಗಳನ್ನ ಕೈ ಕುಲುಕ್ತಾನೆ. ಹ್ಯಾಂಡ್ ಶೇಕ್ ಅಂದ್ರೆ ಏನು? ಕೈ ಕುಲುಕೋದು. ಕೈ ಕುಲ್ಕೊಂಡು ಅಲ್ಲಿ ಕುರ್ಚಿ ಮೇಲೆ ಕೂಡ್ತಾನೆ. ಆ್ಯಂಡ್ ಟಾಕ್ಡ್ ಅಬೌಟ್ ದಿ ವೆದರ್. ಸೊ ಅಲ್ಲಿದ್ದಂಥ ಹವಾಮಾನದ ಬಗ್ಗೆ, ವಾತಾವರಣದ ಬಗ್ಗೆ ಮಾತನಾಡ್ತಾನೆ. ಫೈನಲಿ ಐ ಬ್ರೋಚ್ಡ್ ದ ಸಬ್ಜೆಕ್ಟ್. ಸೊ ಬ್ರೋಚ್ ಅಂದ್ರೆ ಏನು? ಪ್ರಸ್ತಾಪಿಸು, ಹೇಳು ಅಂತ ಅರ್ಥ. ಕೊನೆಗೆ ಇವರೆಲ್ಲ ಈ ಥರ ಮಾತಾಡ್ತಿರ್ಬೇಕಾದ್ರೆ ಈ ಪಾಠದ ಲೇಖಕರಾದಂಥ ಜುವಾನ್ ಸೆಡಿಲರ್ ಏನು ಮಾಡ್ತಾರೆ? ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಅಂದರೆ ಈಗ ಯಾಕೆ ನಾವಿಲ್ಲೆಲ್ಲ ಸೇರಿದ್ದೀವಿ, ಯಾಕೆ ನಾವಿಲ್ಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಅಂತ ಅವರು ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಏನು ಹೇಳ್ತಾರೆ? ಡಾನ್ ಅನ್ಸೆಲ್ಮೋ ಅಬೌಟ್ ದ ರ್ಯಾಂಚ್ ಯು ಸೋಲ್ಡ್ ಟು ದೀಸ್ ಪೀಪಲ್. ನೋಡಿ ಡಾನ್ ಅನ್ಸೆಲ್ಮೋ ಅವರೇ, ನೀವೇನು ರ್ಯಾಂಚ್ ಮಾರಿಲ್ಲ. ರ್ಯಾಂಚ್ ಅಂದ್ರೆ ಏನು? ಪ್ರಾಪರ್ಟಿ ಅಂತ ಅರ್ಥ. ಸೊ ನೀವೇನು ಅಮೆರಿಕದವ್ರಿಗೆ ಈ ರ್ಯಾಂಚ್ ಏನು ಮಾರಿದಿರಲ್ಲ. ಸೊ ಅದೇನಾಗಿದೆ? ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ವಾಂಟ್ ಟು ಬಿ ಯುವರ್ ಗುಡ್ ನೈಬರ್ಸ್ ಆಲ್ವೇಸ್. ಸೊ ಆ ವ್ಯಕ್ತಿಗಳು ತುಂಬ ಅಂದರೆ ಅಮೆರಿಕದವರು ತುಂಬ ಒಳ್ಳೆಯವರಿದ್ದಾರೆ ಮತ್ತು ನಿಮ್ಗೆ ಒಳ್ಳೆ ಅಕ್ಕಪಕ್ಕದವರು ಆಗ್ತಾರೆ. When you sold to them, you signed a document, a deed, and in that deed, you agreed to several things. ಸೊ ಅವರನ್ನ ಪ್ರಾಪರ್ಟಿಯನ್ನು ಮಾರಬೇಕಾದ್ರೆ ಮಾರೋ ಟೈಮಲ್ಲಿ ನೀವು ಕೆಲವೊಂದು ಒಪ್ಪಂದಗಳಿಗೆ, ಕೆಲವೊಂದು ಕಾಗದ ಪತ್ರಕ್ಕೆ ನೀವು ಏನು ಮಾಡಿದ್ರಿ? ಸಹಿಯನ್ನು ಹಾಕಿದ್ರಿ. ಆ ಸಹಿಗೆ ಅವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಎಲ್ಲವೂ ಚೆನ್ನಾಗಿದೆ. One thing was that they were to have the complete possession of the property. Possession ಅಂದ್ರೆ ಏನು? ಹಕ್ಕು, ಸ್ವಾಧೀನ ಅಂತ ಹೇಳ್ತೀವಿ. ಸೊ ಈ ಥರ ನೀವು ಪ್ರಾಪರ್ಟಿಯನ್ನು ಮಾರಿದಾಗ, ಸೈನ್ ಮಾಡಿ ಮಾರಿದಾಗ ಆ ಪ್ರಾಪರ್ಟಿಯ ಸಂಪೂರ್ಣ ಜವಾಬ್ದಾರಿ ಯಾರಿಗೆ ಸೇರ್ತದೆ? ಅದು ಅಮೆರಿಕದವರಿಗೆ ಸೇರ್ತದೆ. ನಾವು ಡಾನ್ ಅನ್ಸೆಲ್ಮೋ, ಇಟ್ ಸೀಮ್ಸ್ ದಟ್ ಎವ್ರಿ ಡೇ ದ ಚಿಲ್ಡ್ರನ್ ಆಫ್ ದಿ ವಿಲೇಜ್. ಇಲ್ಲಿಗೆ ನೋಡೋಣ. ಸೊ ಈಗ ಡಾನ್ ಅನ್ಸೆಲ್ಮೋಗ ಆ ಲೇಖಕರೆಲ್ಲ ತಿಳಿಸಿ ಹೇಳ್ತಾರೆ, ಈ ಪ್ರಾಪರ್ಟಿ ಚೆನ್ನಾಗಿದೆ, ಅಮೆರಿಕದವರು ಕೂಡ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂದರೆ ಈ ನಿಮ್ಮ ಊರಿನ ಅಂದರೆ ರಿಯೋ ಆ್ಯಂಡ್ ಮೇಡಿಯೋ ಊರಿನ ಮಕ್ಕಳು ಅಲ್ಲಿ ಬಂದವರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ. ಏನು ಮಾಡ್ತಿದ್ದಾರೆ? ಓವರ್ ರನ್ ದ ಆರ್ಚರ್ಡ್ ಆ್ಯಂಡ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ದೇರ್. ಸೊ ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಆ ಹಣ್ಣಿನ ತೋಟದಲ್ಲಿ ಆಟ ಆಡೋದು ಮತ್ತು ಅಲ್ಲಿ ಹೆಚ್ಚು ಕಡಿಮೆ ತಮ್ಮ ಸಮಯವನ್ನೆಲ್ಲ ಅಲ್ಲೇ ಕಳೀತಾ ಇದ್ದಾರೆ. ವಿ ವುಡ್ ಲೈಕ್ ಟು ನೋ if you, as the most respected man in the village, would not stop them for doing so in order that these people might enjoy their new home more in peace. ಸೊ ಅದಕ್ಕಾಗಿ ನಿಮ್ಗೆ ಯಾಕೆ ಕರೆಸಿದ್ದೀವಿ ಅಂದರೆ ಆ ಮಕ್ಕಳು ತುಂಬಾ ತೊಂದರೆ ಆಗ್ತಾ ಇದೆ ಮಕ್ಕಳಿಂದ. ಸೊ ಆ ಮಕ್ಕಳನ್ನು ನೀವು ತಿಳಿಸಿ ಹೇಳ್ಬೋದು. ಯಾಕಂದರೆ ಆ ಮಕ್ಕಳು ಕೂಡ ನಿಮ್ಮ ಊರದವರಿದ್ದಾರೆ, ನಿಮಗೆ ಪರಿಚಯದವರಿದ್ದಾರೆ, ನೀವು ಹೇಳಿದ್ರೆ ಅವರು ಕೇಳಬಹುದು. ಅದಕ್ಕಾಗಿ ಅವರನ್ನು ಸ್ವಲ್ಪ ಹೇಳಿ
ಚೆನ್ನಾಗಿ ಅವರ ಅಮೆರಿಕದವರು ಆ ಪ್ರಾಪರ್ಟಿಯನ್ನು ತಾವು ನೆಮ್ಮದಿಯಿಂದ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಪಾಠದ ಲೇಖಕರು ಡಾನ್ ಅನ್ಸೆಲ್ಮೋ ಅವರಿಗೆ ಕೇಳ್ಕೊತಾರೆ. ಪ್ಯಾರಾಗ್ರಾಫ್ ನಂಬರ್ 9 ನೋಡೋಣ ಈಗ. ಡಾನ್ ಅನ್ಸೆಲ್ಮೋ ಸ್ಟುಡ್ ಅಪ್. ಸೊ ಈ ಮಾತನ್ನು ಕೇಳಿದ ನಂತರ ಡಾನ್ ಅನ್ಸೆಲ್ಮೋ ಏನು ಮಾಡ್ತಾನೆ, ಸಡನ್ಲಿ ಎದ್ದು ನಿಲ್ತಾನೆ. ಎದ್ದಂತ ಏನು ಹೇಳ್ತಾನೆ, ವಿ ಹ್ಯಾವ್ ಆಲ್ ಲರ್ನ್ ಟು ಲವ್ ದೀಸ್ ಅಮೇರಿಕನ್ಸ್ ಹಿ ಸೈಡ್. ಸೊ ಅವನು ಹೇಳ್ತಾನೆ ಡಾನ್ ಅನ್ಸೆಲ್ಮೋ ಅಂತ, ನನಗೆ ಈ ಅಮೇರಿಕದವರು ಅಂದರೆ ತುಂಬಾನೇ ಪ್ರೀತಿ ಇದೆ, ಅದಕ್ಕಾಗಿ ನಾನು ಪ್ರಾಪರ್ಟಿಯನ್ನು ಮಾರಿದ್ದೀನಿ. ಬಿಕಾಸ್ ದೇ ಆರ್ ಗುಡ್ ಪೀಪಲ್ ಆ್ಯಂಡ್ ಗುಡ್ ನೈಬರ್ಸ್. ಅವರು ಒಳ್ಳೆಯವರಿದ್ದಾರೆ ಮತ್ತು ಒಂದು ಒಳ್ಳೆ ಅಕ್ಕಪಕ್ಕದವರು ಆಗ್ತಾರೆ, ನಮ್ಮ ಊರಿಗೆ ಹೊಂದ್ಕೋತಾರೆ, ನಮ್ಮ ಊರಿನ ಜನರೊಂದಿಗೆ ಹೊಂದ್ಕೋತಾರೆ ಅನ್ನೋ ಒಂದು ಆಶಾ ಭಾವನೆಯಿಂದ ನನ್ನ ಪ್ರಾಪರ್ಟಿಯನ್ನು ಮಾರಿದ್ದೀನಿ ಅಂತ ಡಾನ್ ಅನ್ಸೆಲ್ಮೋ ಹೇಳ್ತಾರೆ. ಐ ಸೋಲ್ಡ್ ದೆಮ್ my property because I knew they were good people. ಸೊ ಈ ಒಂದು ನನ್ನ ಪ್ರಾಪರ್ಟಿಯನ್ನು ಅವ್ರಿಗೆ ಯಾಕೆ ಮಾರಿದ್ದೀನಿ ಅಂದರೆ ಅವ್ರು ಒಳ್ಳೆಯವರು ಅಂದ್ಕೊಂಡೇ ನಾನು ಮಾರಿದ್ದೀನಿ. ಬಟ್ ಐ ಡಿಡ್ ನಾಟ್ ಸೆಲ್ ದೆಮ್ ದ ಟ್ರೀಸ್ ಇನ್ ದ್ಯಾಟ್ ಆರ್ಚಾರ್ಡ್ ಅಂತ ಹೇಳ್ತಾನೆ. ನೋಡಿ, ನಾನು ಪ್ರಾಪರ್ಟಿಯನ್ನು ಮಾರಿದ್ದೀನಿ, ಆದರೆ ಆ ಆರ್ಚಾರ್ಡಲ್ಲಿ ಇರ್ತಕ್ಕಂಥ ಅಂದರೆ ಹಣ್ಣಿನ ತೋಟದಲ್ಲಿರ್ತಕ್ಕಂಥ ಗಿಡಗಳು ಮಾತ್ರ ಮಾರಿಲ್ಲ ಅಂತ ಡಾನ್ ಅನ್ಸೆಲ್ಮೋ ಅವರು ಎದ್ದಂತ ಹೇಳ್ಬಿಡ್ತಾರೆ. ಸೊ ಈ ಮಾತು ಕೇಳಿದಾಗ ನಮ್ಗೆ ಸ್ವಲ್ಪ ಹಾಸ್ಯಮಯ ಅನಿಸ್ಬೋದಲ್ಲ, ಏನಪ್ಪ ಪ್ರಾಪರ್ಟಿ ಮಾರಿದ್ದಾರೆ ಅಂದಮೇಲೆ ಅಲ್ಲಿರ್ತಕ್ಕಂಥ ಎಲ್ಲ ಗಿಡಗಳು ಪರ್ಚೇಸ್ ಮಾಡಿದವ್ರಿಗೆ ಸೇರಿದ್ದು ಅಂತ ನಾವು ಅನ್ಕೋತೀವಿ ಕಾಮನ್ ಆಗಿ, ಹೌದಾ? ಬಟ್ ಈ ಡಾನ್ ಅನ್ಸೆಲ್ಮೋ ಏನು ಹೇಳ್ತಾನೆ, ನಾನು ಪ್ರಾಪರ್ಟಿ ಮಾರಿದ್ದೀನಿ ಬಟ್ ಮರಗಳು ಮಾರಿಲ್ಲ, ಗಿಡಗಳು ಮಾರಿಲ್ಲ ಅಂತ ಹೇಳ್ತಾನೆ. ಸೊ ಇದು ತುಂಬಾ ಒಂಥರ ಡಿಫ್ರೆಂಟಾಗಿ ಅನಿಸಿದ್ರು ಕೂಡ ಇದು ಪಾಠದ ಕೊನೆಗೆ ಗೊತ್ತಾಗುತ್ತೆ ಯಾಕೆ ಈ ಥರ ಅಂತಾರೆ ಅನ್ನೋದು. ನೆಕ್ಸ್ಟ್, ದಿಸ್ ವಾಸ್ ಬ್ಯಾಡ್ ಡಾನ್ ಅನ್ಸೆಲ್ಮೋ, ಐ ಪ್ಲೀಡೆಡ್ ಅಂದ್ರೇನು, ರಿಕ್ವೆಸ್ಟೆಡ್, ಮನವಿ ಮಾಡಿಕೊಳ್ಳು ಅಂತ. ಸೊ ಈ ಮಾತನ್ನು ಕೇಳಿದ ನಂತರ ನಮ್ಮ ಪಾಠದ ಲೇಖಕರಾಗಿರ್ತಕ್ಕಂಥ ಲಾಯರ್ಗೆ ಜುವಾನ್ ಎ ಸೆಡಲ್ ಅವರಿಗೆ ಒಂದು ರೀತಿ ಆಶ್ಚರ್ಯ ಅನಿಸ್ತದೆ. ಏನಪ್ಪಾ ಇಂಥವ ದೊಡ್ಡ ವ್ಯಕ್ತಿ, ಒಳ್ಳೆಯ ವ್ಯಕ್ತಿ ಈ ಥರ ಮಾತಾಡೋದು ಸರಿ ಅಲ್ವಲ್ಲ, ದಿಸ್ ಇಸ್ ಬ್ಯಾಡ್ ಡಾನ್ ಅನ್ಸೆಲ್ಮೋ ಅಂತ ಹೇಳ್ತಾರೆ. ಡಾನ್ ಅನ್ಸೆಲ್ಮೋ ಅವರೇ, ನೀವು ಈ ಥರ ಮಾತಾಡೋದು ಸರಿಯಲ್ಲ. When one signs a deed and sells a real property, one sells also everything that grows on the land. ಸೊ ಲೇಖಕರು ಹೇಳ್ತಾರೆ, ನೋಡಿ, ಯಾವಾಗ ಒಂದು ಪ್ರಾಪರ್ಟಿಯನ್ನು ನಾವು ಮಾರ್ತೀವಿ, ಯಾವಾಗ ಕರಾರು ಪತ್ರಕ್ಕೆ, ಒಪ್ಪಂದ ಪತ್ರಕ್ಕೆ ನಾವು ಸಹಿನ ಹಾಕ್ತೀವಿ, ಆವಾಗ ಆ ಪ್ರಾಪರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು ಆ ಖರೀದಿ ಮಾಡಿದವರಿಗೆ ಸೇರ್ತವೆ. ಆ್ಯಂಡ್ ದೋಸ್ ಟ್ರೀಸ್, ಎವ್ರಿ ಒನ್ ಆಫ್ ದೆಮ್, ಅಷ್ಟೇ ಅಲ್ಲ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಗಿಡ ಕೂಡ ಆ ಪರ್ಚೇಸ್ ಮಾಡಿದವರಿಗೆ ಸೇರಿದ್ದು. ಆರ್ ಆನ್ ದ ಲ್ಯಾಂಡ್ ಆ್ಯಂಡ್ ಇನ್ಸೈಡ್ ದಿ ಬೌಂಡ್ರೀಸ್ ಆಫ್ ವಾಟ್ ಯು ಸೋಲ್ಡ್. ಸೊ ಟೋಟಲ್ ನೀವು ಮಾರಿದಂಥ ಹೊಲದ ಒಂದು ಬೌಂಡ್ರಿ ಏನಿದೆ, ಆ ಒಂದು ಚೌಕಟ್ಟಿನ ಒಳಗಡೆ ಬರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು, ಚರಾಚರ ವಸ್ತುಗಳೆಲ್ಲ ಖರೀದಿ ಮಾಡಿದವರಿಗೆ ಸೇರಿದಾಗಿರುತ್ತೆ ಅಂತ ಡಾನ್ ಅನ್ಸೆಲ್ಮೋ ಅವರಿಗೆ ಲೇಖಕರು ಹೇಳ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಪ್ಯಾರಾಗ್ರಾಫ್ ನಂಬರ್ 11. ಎಸ್ ಐ ಅಡ್ಮಿಟ್ ದ್ಯಾಟ್ ಹಿ ಸೈಡ್. ಸೊ ಡಾನ್ ಅನ್ಸೆಲ್ಮೋ ಏನಂತಾರೆ ಅವಾಗ, ಹೌದು ನಿಮ್ಮ ಮಾತನ್ನು ನಾನು ಒಪ್ಕೋತೀನಿ ಅಂತಾರೆ, ಅಂದರೆ ನೀವು ಹೇಳೋದು ಕೂಡ ಸರಿ ಅಂತ ಹೇಳ್ತಾರೆ. ಯು ನೋ ಹಿ ಆ್ಯಡೆಡ್, ನಿಮ್ಗೆ ಗೊತ್ತೇನು ಅಂತ ಮತ್ತೆ ಏನು ಹೇಳ್ತಾರೆ ಡಾನ್ ಅನ್ಸೆಲ್ಮೋ, ಏನು ಹೇಳ್ತಾನೆ, ಏನು ಹೇಳ್ತಾನೆ, ಐ ಆಮ್ ದ ಓಲ್ಡೆಸ್ಟ್ ಮ್ಯಾನ್ ಇನ್ ದ ವಿಲೇಜ್. ಈ ಹಳ್ಳಿ ಒಳಗೆ ನಾನು ಬಹಳ ಒಬ್ಬ ಹಿರಿಯ ವ್ಯಕ್ತಿ ಇದ್ದೀನಿ. ಆಲ್ಮೋಸ್ಟ್ ಎವ್ರಿ ಒನ್ ದೇರ್ ಈಸ್ ಮೈ ರಿಲೇಟಿವ್ ಆ್ಯಂಡ್ ಆಲ್ ದ ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೇಡಿಯೋ ಆರ್ ಮೈ ಸಾರ್ಬಿನೋಸ್ ಆ್ಯಂಡ್ ನೈಟೋಸ್ ಮೈ ಡಿಸೆಂಡೆಂಟ್ಸ್. ಸೊ ಡಾನ್ ಅನ್ಸೆಲ್ಮೋ ಹೇಳ್ತಾನೆ, ನಾನು ಈ ಊರಿಗೆ ಹಿರಿಯ ವ್ಯಕ್ತಿ ಇದ್ದೀನಿ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಮ್ಮದು ಬಂಧು ಬಳಗನೇ ಇದ್ದಾರೆ, ಹೆಚ್ಚು ಕಡಿಮೆ ಎಲ್ಲ ನನ್ನ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು, ಅತ್ತೆಯಂದಿರು ಈ ಥರ ಎಲ್ಲ ಇದ್ದಾರೆ ಅಂತ ಹೇಳ್ತಾನೆ. ಮೈ ಡಿಸೆಂಡೆಂಟ್ಸ್, ಟೋಟಲಿ ನನ್ನ ಪೂರ್ವಜರಿದ್ದಾರೆ ಅಂತ ಹೇಳ್ತಾನೆ. ಸೊ ಇಲ್ಲಿ ಸಾರ್ಬಿಯೋನ್ಸ್ ಆ್ಯಂಡ್ ನೈಟೋಸ್ ಅಂದರೆ ಸೊಸೆಯಂದಿರು, ಮಕ್ಕಳು, ಮೊಮ್ಮಕ್ಕಳು ಇವರನ್ನೆಲ್ಲ ನಾವು ಸಾರ್ಬಿಯನ್ಸ್ ಆ್ಯಂಡ್ ನೈಟೋಸ್ ಅಂತೀವಿ. ಮೈ ಡಿಸೆಂಡೆಂಟ್ಸ್ ಅಂದರೆ ನನ್ನ ಪೂರ್ವಜರು. ಟೋಟಲಿ ಈ ಊರಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ನನ್ನ ಮಕ್ಕಳ ಥರ ಏನೇ ಅಂತ ಡಾನ್ ಅನ್ಸೆಲ್ಮೋ ಹೇಳ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಎವ್ರಿ ಟೈಮ್ ಅ ಚೈಲ್ಡ್ ಹ್ಯಾಸ್ ಬಿನ್ ಬಾರ್ನ್ ಇನ್ ರಿಯೋ ಆ್ಯಂಡ್ ಮೇಡಿಯೋ ಸಿನ್ಸ್ ಐ ಟುಕ್ ಪೊಸೆಷನ್ ಆಫ್ ದಿ ಹೌಸ್ ಫ್ರಮ್ ಮೈ ಮದರ್ ಐ ಹ್ಯಾವ್ ಪ್ಲಾಂಟೆಡ್ ಅ ಟ್ರೀ ಫಾರ್ ದಟ್ ಚೈಲ್ಡ್. ಸೊ ಡಾನ್ ಅನ್ಸೆಲ್ಮೋ ಹೇಳ್ತಾರೆ, ಈ ಪ್ರಾಪರ್ಟಿ ನನಗೆ ನಮ್ಮ ತಾಯಿ ಕಡೆಯಿಂದ ಬಂದಿದೆ. ತಾಯಿ ಕಡೆಯಿಂದ ಅಂದರೆ ಮೇ ಬಿ ತಾಯಿ ಅವ್ರದ್ದು ಡಾನ್ ಅನ್ಸೆಲ್ಮೋ ತಾಯಿಗೆ ಅಣ್ಣ ತಮ್ಮರು ಇರ್ಲಿಕ್ಕಿಲ್ಲೇನೋ, ಅವ್ರ ಪ್ರಾಪರ್ಟಿ ತಾಯಿಗೆ ಬಂದಿತ್ತು. ಸೊ ತಾಯಿದ ಪ್ರಾಪರ್ಟಿಗ ಡಾನ್ ಅನ್ಸೆಲ್ಮೋ ಅವರಿಗೆ ಬಳುವಳಿಯಾಗಿ ಬಂದಿದೆ, ಹೌದಾ? ಸೊ ಏನು ಮಾಡ್ತಿದ್ದ ಡಾನ್ ಅನ್ಸೆಲ್ಮೋ ಅಂದರೆ, ರಿಯೋ ಆ್ಯಂಡ್ ಮೇಡಿಯೋ ಊರಲ್ಲಿ ಯಾವುದಾದ್ರೂ ಒಂದು ಮಗು ಹುಟ್ಟಿದಾಗ ಪ್ರತಿಯೊಂದು ಮಗುವಿನ ಹೆಸರು ಮೇಲೆ ಒಂದು ಗಿಡವನ್ನು ಹಚ್ತಕ್ಕಂಥ ಒಂದು ಸಂಪ್ರದಾಯ ಡಾನ್ ಅನ್ಸೆಲ್ಮೋ ಬೆಳೆಸ್ಕೊಂಡಿದ್ದ. ಸೊ ಯಾವುದೇ ಮಗು ಹುಟ್ಟಲಿ, ಆ ಊರಾಗ ಒಂದು ಮಗು ಹುಟ್ಟಿದ್ರೆ ಸಾಕು, ಆ ಒಂದು ಮಗುವಿನ ಹೆಸರು ಮೇಲೆ ಒಂದು ಗಿಡವನ್ನು ಹಚ್ತಾ ಇದ್ರು. ದ ಟ್ರೀಸ್ ಇನ್ ದಟ್ ಆರ್ಚಾರ್ಡ್ ಆರ್ ನಾಟ್ ಮೈನ್ ಸೀನರ್. ಸೀನರ್ ಅಂದ್ರೇನು, ಮಿಸ್ಟರ್ ಅಂತ ಅರ್ಥ. ಅದು SENOR, ಸೀನರ್ ಅಂದರೆ ಮಿಸ್ಟರ್. ಆ ಗಿಡಗಳು ಮಾತ್ರ ನನ್ನ ಅಲ್ಲ.
ಅಂತ ಡಾನ್ ಅನ್ಸೆಲ್ಮ್ ಅವರು ಖಡಾಖಂಡಿತವಾಗಿ ಹೇಳ್ತಾರೆ. ದೇ ಬಿಲಾಂಗ್ ಟು ದಿ ಚಿಲ್ಡ್ರನ್ ಆಫ್ ದಿ ವಿಲೇಜ್. ಮತ್ತೆ ಹೇಳ್ತಾರೆ ಆ ಗಿಡ ನಾನು ಅಲ್ಲ, ಆ ಗಿಡ ಯಾರು ಅಂದ್ರೆ ಈ ಊರಿನ ಮಕ್ಕಳದಿವೆ. ಯಾಕಂದ್ರೆ ಅವ್ರು ಹುಟ್ಟಿದಾಗ ಪ್ರತಿಯೊಬ್ಬರ ಹೆಸರ ಮೇಲೆ ನಾನು ಗಿಡವನ್ನು ಹಾಸ್ತಿದ್ದೆ, ಹೀಗಾಗಿ ಪ್ರತಿಯೊಂದು ಮಗುವಿನ ಗಿಡಗಳು ಇಲ್ಲಿ ಇವೆ ಅಂತ ಹೇಳ್ತಾರೆ. ಎವ್ರಿ ಪರ್ಸನ್ ಇನ್ ರಿಯೋ ಆ್ಯಂಡ್ ಮೇಡಿಯೋ ಬಾರ್ನ್ ಸಿನ್ಸ್ ದ ರೈಲ್ರೋಡ್ ಕೇಮ್ ಟು ಸ್ಯಾಂಟಾ ಫಿಯೋನ್ಸ್ ಅ ಟ್ರೀ ಇನ್ ದಟ್ ಆರ್ಚರ್ಡ್. ಸೊ ಆ ಆರ್ಚರ್ಡ್ ಇರ್ತಕ್ಕಂಥ ಹೆಸರೇನು ಸಾಂತಾ ಫಿಯೋನ್ಸ್ ಅಂತ. ಸೊ ಆ ಸಾಂತಾ ಫಿಯೋನ್ಸ್ ಪ್ರತಿಯೊಂದು ಮಗು ಹುಡ್ತಂದ್ರೆ ಆ ಮಗುವಿನ ಹೆಸರಿನ ಒಂದು ಗಿಡ ಇರ್ತಿತ್ತು. ಹೀಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಆರ್ಚರ್ಡ್ ಇರ್ತಕ್ಕಂಥ ಎಲ್ಲ ಗಿಡಗಳು ಆ ಮಕ್ಕಳಿಗೆ ಸೇರಿದ್ದು. ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್. ಯಾಕಂದ್ರೆ ಆ ಗಿಡಗಳನ್ನ ನಾನು ಮಾರಿಲ್ಲ. ಯಾಕೆ ಮಾರಿ ಅಂದ್ರೆ ಆ ಗಿಡಗಳೇ ನಾನು ಅಲ್ಲ, ನಾನು ಬರೀ ಹಚ್ಚಿದ್ದೀನಿ ಮಕ್ಕಳ ಹೆಸರ ಮೇಲೆ. ಹೀಗಾಗಿ ಆ ಗಿಡಗಳು ನಾನು ಅಲ್ಲ ಅಂದಮೇಲೆ ನಾನು ಹೇಗೆ ಮಾಡ್ತೇನೆ? ದೇ ಆರ್ ನಾಟ್ ಮೈನ್. ಆ ಗಿಡಗಳು ನಾನು ಅಲ್ಲ. ಪ್ರಾಪರ್ಟಿ ನಂದಿದೆ, ಆರ್ಚರ್ಡ್ ನಂದಿದೆ, ಮನೆ ನಂದಿದೆ, ಮಾರಿದ್ದೀನಿ. ಬಟ್ ಅಲ್ಲಿರ್ತಕ್ಕಂಥ ಗಿಡಗಳು ಮಾತ್ರ ನಾನು ಅಲ್ಲ, ಅವೆಲ್ಲ ರಿಯೋ ಆ್ಯಂಡ್ ಮೇಡಿಯೋ ಮಕ್ಕಳಿವೆ. ಸೊ ನಾನು ಅದು ಮಾರಕ್ಕಾಗಲ್ಲ, ನಾನು ಮಾರಿಲ್ಲ ಅಂತ ಹೇಳ್ಬಿಡ್ತಾರೆ. ಮುಂದೆ ಏನಾಗುತ್ತೆ? ಪ್ಯಾರಾಗ್ರಾಫ್ ನಂಬರ್ 12. ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ. ಸೊ ಪಾಠದ ಲೇಖಕರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಇದೊಂದು ರೀತಿ ಕಾಂಪ್ಲಿಕೇಟೆಡ್ ವಿಷಯನೇ. ಈ ಥರ ಯಾರು ಮಾತಾಡೋದಿಲ್ಲ. ಬಟ್ ಡಾನ್ ಅನ್ಸೆಲ್ಮ್ ಈ ಥರ ಹೇಳಿದಾದ್ಮೇಲೆ ಈ ಪಾಠದ ಲೇಖಕರಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಹೇಳ್ತಾರೆ ದೇರ್ ವಾಸ್ ನಥಿಂಗ್ ವಿ ಕುಡ್ ಡೂ. ನಾವು ಏನು ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಕಾನೂನು ಪ್ರಕಾರ ಕ್ರಮ ತಗೋಬಹುದು, ಕೇಸ್ ಮಾಡಿದ್ರೆ ಮತ್ತೆ ಡಾನ್ ಅನ್ಸೆಲ್ಮ್ ಸೋಲ್ತಾನೆ. ಬಟ್ ಇವರು ಆ ಥರ ಯೋಚನೆ ಮಾಡಲಿಲ್ಲ. ಲೀಗಲಿ ವಿ ಓನ್ ದ ಟ್ರೀಸ್ ಬಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಬಿನ್ ಸೋ ಜನರಸ್ ರೆಫ್ಯೂಸಿಂಗ್ ವಾಟ್ ಅಮೌಂಟ್ ಟು ಬಿ ಟು ಅ ಫಾರ್ಚೂನ್ ಫಾರ್ ಹಿಮ್. ಸೊ ಈ ಪಾಠದ ಲೇಖಕರಾಗಿರ್ಬೋದು, ಅಮೆರಿಕದವರಾಗಿರ್ಬೋದು, ಡಾನ್ ಅನ್ಸೆಲ್ಮ್ ವಿರುದ್ಧ ಯಾವುದೇ ಕಾರಣಕ್ಕೂ ಕೇಸನ್ನು ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಂದರೆ ಈ ವ್ಯಕ್ತಿ ಬಹಳ ದೊಡ್ಡ ಮನುಷ್ಯನ ವ್ಯಕ್ತಿ ಇದ್ದ, ಉದಾರಿಯಾಗಿದ್ದ ಮತ್ತು ಪ್ರಾಪರ್ಟಿ 8 ಎಕರೆಗಿಂತಲೂ ಜಾಸ್ತಿ ಇದ್ದಾಗ ಕೂಡ ಆತ ಅಷ್ಟು ಮಾರಿರ್ತಾನೆ. ಕೇವಲ $1200 ತೊಗೊಂಡಿರ್ತಾನೆ. ಅಮೆರಿಕದವರು ಡಬಲ್ ಅಮೌಂಟ್ ಕೊಡ್ಲಿಕ್ಕೆ ಬಂದರೂ ಕೂಡ ಆತ ತಗೊಳ್ಳಿಲ್ಲ. ಸೊ ಇಂಥ ಒಂದು ದೊಡ್ಡ ಮನುಷ್ಯ ಇರ್ತಕ್ಕಂಥ ವ್ಯಕ್ತಿಯನ್ನ, ಇಂಥ ದಾನ ಧರ್ಮ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಕಂಪ್ಲೇಂಟ್ ಕೊಡೋದು ಸರಿಯಲ್ಲ ಅಂತ ಅವ್ರು ತಿಳ್ಕೊತಾರೆ. ಮೇಲಾಗಿ ಆ ಡಾನ್ ಅನ್ಸೆಲ್ಮ್ ಹೇಳೋದ್ರಲ್ಲಿ ತಪ್ಪು ಕೂಡ ಇಲ್ಲ. ಡಾನ್ ಅನ್ಸೆಲ್ಮ್ ಅವರ ಉದ್ದೇಶ ಏನು? ಆ ಗಿಡಗಳಲ್ಲಿ ಮಕ್ಕಳು ಬಂದು ಆಡೋದ್ರಿಂದ ಏನು ತೊಂದರೆ ಆಗ್ತದೆ? ಮಕ್ಕಳು ಆಡೋದ್ರಿಂದ ಏನು ತೊಂದರೆ ಇಲ್ಲ. ಅವ್ರ ಜೊತೆ ನಾವೆಲ್ಲ ಕೂಡ್ಕೊಂಡು ಹೊಂದ್ಕೊಂಡು ಬಾಳ್ಬೇಕು. ಯಾಕಂದ್ರೆ ಈ ರಿಯೋ ಆ್ಯಂಡ್ ಮೇಡಿಯೋ ಅಂತಕ್ಕಂಥ ಒಂದು ಹಳ್ಳಿ ನಮ್ಮೆಲ್ಲರಿಗೂ ಸೇರಿದ್ದು. ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ನಮ್ಮ ಅಂದ್ರೆ ಅಂದ್ಕೊಂಡಿದ್ರೆ ಬೇರೆ ಬೇರೆ ಅಂತಕ್ಕಂಥ ಭೇದ ಭಾವ ಬರೋದಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಬಾಳ್ಬೇಕು ಅನ್ನೋದೇ ಡಾನ್ ಅನ್ಸೆಲ್ಮ್ ಅವರ ಉದ್ದೇಶ ಆಗಿರುತ್ತೆ. ಇಟ್ ಟುಕ್ ಮೋಸ್ಟ್ ಆಫ್ ದಿ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್. ಸೊ ಅದಕ್ಕೆ ಏನು ಮಾಡ್ತಾರೆ? ಅಮೆರಿಕದವರಾಗಿರ್ಬೋದು, ಲೇಖಕರಾಗಿರ್ಬೋದು, ಯಾವುದೇ ಕಂಪ್ಲೇಂಟ್ ಕೊಡೋದಿಲ್ಲ. ಬಟ್ ಆ ಗಿಡಗಳೆಲ್ಲವನ್ನ ಒಬ್ಬೊಬ್ಬರಿಂದ ಇಂಡಿವಿಜುವಲ್ ಆಗಿ ಖರೀದಿ ಮಾಡಬೇಕಂದ್ರೆ ಇವರಿಗೆ ಒಂದು ಚಳಿಗಾಲದ ಅವಧಿನೇ ಹೋಯಿತು ಅಂತ ಹೇಳ್ತೀವಿ. It took most of the following winter to buy the trees individually from the descendants of Dan Anselmo in the valley of Rio and Medio. ಸೊ ರಿಯೋ ಆ್ಯಂಡ್ ಮೆಡಿಯೋ ಇರ್ತಕ್ಕಂಥ ಪ್ರತಿಯೊಂದು ಮಗುವಿನಿಂದ ಗಿಡಗಳನ್ನ ತೆಗೆದುಕೋಬೇಕಾದ್ರೆ ಅವರಿಗೆ ಒಂದು ಚಳಿಗಾಲದ ಒಂದು ಸಮಯನೇ ಹೋಯಿತು, ಅಷ್ಟೋ ಲಾಂಗ್ ಪೀರಿಯಡ್ ತಗೋತು ಅಂತ ಗೊತ್ತಾಗುತ್ತೆ. ಟೋಟಲ್ ಆಗಿ ಈ ಪಾಠದಿಂದ ನಾವು ಏನು ತಗೋತೀವಿ ಅಂದರೆ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ನೀವು ಬೇರೆ ನಾವು ಬೇರೆ ಅಂತಕ್ಕಂಥ ಭೇದ ಭಾವ ಬರಬಾರ್ದು, ಎಲ್ಲರೂ ಸಹ ಬಾಳ್ವೆಯಿಂದ ಬಾಳ್ಬೇಕಂತದ್ದೇ ಈ ಪಾಠದ ಸಾರಾಂಶ. ಸೊ ಈ ಪಾಠದ ಒಂದು ಪಾರ್ಟ್ 1 ವಿಡಿಯೋವನ್ನು ನೋಡ್ಬೇಕಂದ್ರೆ ಅದ್ರ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ವಿಡಿಯೋ ಕೆಳಗಡೆ. ಸೊ ನೋಡ್ಬೋದು. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಡೌಟ್ಸ್ ಕೂಡ ಕೇಳಬಹುದು. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, subscribe to our channel to get more videos. Thank you all.